ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಕಬಾಬ್ ಮಾಡೋದು ಮನೆಯಲ್ಲಿ ಹೇಗೆ ಅಂತ ತೋರಿಸ್ಕೊಡ್ತೇನೆ. ನೋಡಿ, ಒಂದು ಪಾತ್ರೆನ ತೊಗೊಂಡು ಒಂದು 2 ಮೊಟ್ಟೆನ ನಾನು ತೊಗೊಂಡು ಹೊಡ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಹೊಡೆದು ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಔಟ್ಸೈಡ್ ನಾವು ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು. 2 ಎಗ್ಗನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಆ ವೈಟನ್ನು ಮಾತ್ರನೇ ಹಾಕ್ಕೊಂಡ್ರೆ ಒಳ್ಳೆಯದು, ಬಟ್ ಅದನ್ನು ಹಾಕೋಕ್ಕೆ ಹೋದರೆ ಎಲ್ಲನೂ ಬಿದ್ದುಬಿಡ್ತು ಅದರಲ್ಲಿ. ಸೊ ನಾನು 2 ಹಾಕ್ಕೊಂಡ್ಬಿಟ್ಟಿದ್ದೀನಿ. ಓಕೆನಾ, ಬಟ್ ವೈಟ್ ಮಾತ್ರನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, 2 ಮೊಟ್ಟೆನ ಹಾಕ್ಕೊಳ್ಳಿ. 2 ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡೋಣ. ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಮನೆಯಲ್ಲೇ ಮಾಡಿರೋಂಥದ್ದು 1 ಸ್ಪೂನ್ ಹಾಕ್ಕೊಳ್ತಿದ್ದೀನಿ ನಾನು. ನೀವು ಚಿಕನ್ನ ನೋಡಿಕೊಂಡು ನೀವು ಹಾಕ್ಕೊಳ್ಳಿ, ಎಷ್ಟು ತೊಗೊತಿದ್ದೀರಿ. ನಾನು 1 kg ಚಿಕನ್ನಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಒಂದು 3 ಸ್ಪೂನಷ್ಟು, ಒಂದು 2-3 ಸ್ಪೂನಷ್ಟು, ಇಲ್ಲ 1 ಇಲ್ಲ 2 ಸ್ಪೂನಷ್ಟು ಮೊಸರು. ಮತ್ತು ಇದು ಗರಂ ಮಸಾಲ, ಒಂದು 1/4 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಳ್ತಾಯಿದ್ದೀನಿ. 1 ಇಲ್ಲ 2 ಚಮಚದಷ್ಟು ಚಿಕನ್ ಮಸಾಲ. ತುಂಬಾ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಇರುತ್ತೆ. ಒಮ್ಮೆ ಖಂಡಿತ ಈ ರೀತಿ ಮಾಡಿ ನೋಡಿ. ಮತ್ತು 4-5 ಚಮಚ ಕಬಾಬ್ ಪೌಡರ್ನ ಹಾಕ್ಕೊಳ್ತಾಯಿದ್ದೀನಿ ನಾನು. ಇದೊಂದು ಕಡೆ ಸೇಲ್ ಮಾಡ್ತಾರೆ, ಚೆನ್ನಾಗಿರುತ್ತೆ ಮುಸ್ಲಿಮ್ಸ್ ಅಂಗಡಿನಲ್ಲಿ. ಮತ್ತು 1 kg ಚಿಕನ್ ನಾನು ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಕೈನಲ್ಲೇ ಒಂದೊಂದು ಅಡುಗೆಗಳನ್ನು ಕೈಯಿಂದ ಕಲಸೋದಾಗ್ಲೇ ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ನಾನು, ಕುಕ್ಕಿಂಗ್ ಆಯಿಲ್ನ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ 1 ಅವರ್ ಟೈಮ್ ಇದ್ದರೆ ನೀವು ಖಂಡಿತ ಹಾಕಿ. ಮತ್ತು ಎಣ್ಣೆನ ನಾನು ಒಂದು ಕಡೆ ಕಾಯಲಿಕ್ಕೆ ಇಟ್ಟಿದ್ದೆ, ಸನ್ಫ್ಲವರ್ ಆಯಿಲ್ನ. ಚಿಕ್ಕ ಬಾಂಡಿನಲ್ಲಿ ಇಟ್ಬಿಟ್ಟೆ ಫ್ರೆಂಡ್ಸು, ಅದು ಎಣ್ಣೆ ಉಕ್ಕಿ ಕೆಳಗಡೆ ಹೋಗ್ತಿದೆ. ಸೊ ಅದಕ್ಕೆ ನಾನು ಬೇರೆ ಬಾಣಲಿಗೆ ಶಿಫ್ಟ್ ಮಾಡ್ಕೊತಿದ್ದೀನಿ. ಸೊ ಇವಾಗ ಇದರಲ್ಲಿ ಬೇಯಿಸ್ಕೊಳ್ಳೋಣ. ಒಂದು 10-15 ಒಂದು ಬಾರಿ ನೀವು ಹಾಕ್ಬಿಟ್ಟು ಬೇಯಿಸ್ಕೊಳ್ಬೋದು. ಈ ಥರ ಹಾಕಿ ಜೋರೂರಿನಲ್ಲಿ ಬೇಯಿಸ್ಕೊಳ್ಳಿ. ಟೈಮ್ ಇದ್ದರೆ 1 ಅವರು ನೀವು ಅದನ್ನು ಕಲಿಸ್ಬಿಟ್ಟಿಡ್ಬೋದು, ಇಲ್ಲ ಒಂದು ಅರ್ಧ ಗಂಟೆ. ನೋಡಿ, ಇವಾಗ ಫೈನಲಾಗಿ ಆಗಿದೆ. ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಮಾಡಿ ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಹೇಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.